ಹಾಲೆಲೂಯ, 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 ಹಾಲೆಲೂಯ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನುಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ಅಪ್ಪ, ಶಿಲುಬೆಯ ಮೇಲೆ ಮಾತನಾಡಿದ 7ನೇ ಮಾತಿಗಾಗಿ ಸ್ತುತಿಸುತ್ತೇನಪ್ಪ. ಹೌದು ದೇವರೇ ಅಪ್ಪ, ನೀವು ಯಾವ ರೀತಿಯ 7 ಮಾತುಗಳನ್ನು ಮಾತನಾಡಿದ್ದೀರೋ ಸ್ವಾಮಿ, ಆ ಮಾತುಗಳು ನಮ್ಮ ಹೃದಯಗಳನ್ನು ಸಹ ಕ್ರಿಯೆ ಮಾಡಲಿ ಸ್ವಾಮಿ. ಅವುಗಳನ್ನು ಧ್ಯಾನಿಸುವಾಗ ಕರ್ತನೆ, ನಮ್ಮ ಸಂಗಡ ಮಾತನಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ಒಂದು ವೇಳೆಯಲ್ಲಿ 7ನೇ ಮಾತನ್ನು ನಾವು ಧ್ಯಾನಿಸಲು ಹೋಗುತ್ತಾ ಇದ್ದೇವೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ ಅದರ 46ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಕೊನೆಯ ಮಾತು ಯೇಸು ಸ್ವಾಮಿಯವರು ಹೇಳ್ತಾ ಇರುವುದು, ನನ್ನ ಆತ್ಮವನ್ನು ಏನು ಮಾಡ್ತೀನಿ ದೇವರೇ, ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಎಲ್ಲ 6 ಮಾತುಗಳನ್ನು ಆಡಿದ ನಂತರ ಯೇಸು ಸ್ವಾಮಿಯವರು ಕೊನೆಯದಾಗಿ ಹೇಳುತ್ತಿದ್ದಾರೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿ ಯೇಸು ಸ್ವಾಮಿಯವರು ಏನು ಮಾಡ್ತಾ ಇದ್ದಾರೆ, ಪ್ರಾಣ ಬಿಡುತ್ತಾ ಇದ್ದಾರೆ. ದೇವಜನಗಳೇ, ಇದು ಒಂದು ಯೇಸು ಸ್ವಾಮಿ ನಮಗೆ ತೋರಿಸಿದಂಥ ಮಾದರಿ. ನಾವು ಈ ಲೋಕದಲ್ಲಿ ಜೀವಿಸುವಾಗ ದೇವಜನಗಳಾದ ನಾವು ನಮ್ಮ ಆತ್ಮಗಳನ್ನು ಏನು ಮಾಡಬಾರ್ದು, ನಷ್ಟಪಡಿಸಿಕೊಳ್ಳಬಾರದು. ನಮ್ಮ ಆತ್ಮಗಳನ್ನು ನಾವು ದೇವರ ಕರಗಳಲ್ಲಿ ಅರ್ಪಿಸಿಕೊಡಬೇಕು. ಕ್ರೈಸ್ತಿಯ ಜೀವಿತದಲ್ಲಿ ಹೋಗುವಾಗ ಅನೇಕ ಕಷ್ಟ ನಷ್ಟಗಳು, ಕಣ್ಣೀರುಗಳು ಬರುವುದು ಉಂಟು. ಏನೇ ಬರುವುದಾದರೂ ನಮ್ಮ ಆತ್ಮಗಳನ್ನು ನಷ್ಟಪಡಿಸಿಕೊಳ್ಳಬಾರದು. ಅದಕ್ಕಾಗಿ ಯೇಸು ಸ್ವಾಮಿಯವರು ಮತ್ತಾಯನ ಬರೆದ ಸುವಾರ್ತೆ 16:26 ನೋಡುವಾಗ, ಅಲ್ಲಿ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು, ತನ್ನ ಆತ್ಮ ನಷ್ಟಪಟ್ಟರೆ ಲಾಭವೇನು? ಹೌದು ದೇವಜನಗಳೇ, ನಮ್ಮ ಆತ್ಮಗಳನ್ನು ನಾವು ಎಂದಿಗೂ ನಷ್ಟಪಡಿಸಿಕೊಳ್ಳಬಾರದು. ನಮಗೆ ಕೊಟ್ಟಂಥ ಆತ್ಮವನ್ನು, ಅಂದರೆ ನಿತ್ಯ ರಾಜ್ಯಕ್ಕೆ ಹೋಗುವವರೆಗೂ ನಾವು ಏನು ಮಾಡಬೇಕು, ದೇವರ ಕರಗಳಲ್ಲಿ ಅದನ್ನು ಅರ್ಪಿಸಿಕೊಡಬೇಕು. ಲೋಕಕ್ಕೂ ಯಾವುದೋ ಒಂದು ಕೋಪದಲ್ಲಿ ಏನೋ ಒಂದು ಮಾಡಿಕೊಳ್ಳುವುದಲ್ಲ. ನಮಗೆ ಕೊಟ್ಟಂಥ ಆತ್ಮವನ್ನು ನಾವು ಯಾರ ಕೈಯಲ್ಲಿ ಒಪ್ಪಿಸ್ಬೇಕಂತ ಅಲ್ಲಿ ನೋಡ್ತಾ ಇದ್ದೇವೆ, ದೇವರ ಕರಗಳಲ್ಲಿ. ಆತನು ಪ್ರಾಣ, ಅದರ ನಂತರದಲ್ಲಿ ಆತನ ಪ್ರಾಣ ಬಿಡುವುದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ನಮ್ಮ ಆತ್ಮಗಳನ್ನು ನಾವು ಕಾಯ್ದುಕೊಳ್ಳಬೇಕು. ಈ ಲೋಕದಲ್ಲಿ ಯಾವುದು ನಮ್ಮ ಆತ್ಮ ನಷ್ಟಪಡಿಸಿಕೊಳ್ಳುವಂಥ ಕಾರ್ಯಗಳಿಗೆ ನಾವು ಹೋಗಬಾರದು. ಅದೇ ವಚನ ಹೇಳುತ್ತೆ, ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ನಿನ್ನ ಆತ್ಮ ನಷ್ಟಪಟ್ಟರೆ ಲಾಭವೇನು? ದೇವಜನಗಳೇ, ನಮ್ಮ ಆತ್ಮಗಳನ್ನು ನಾವು ಕಾಯುವ ಕುರುಬನಾದ ಯೇಸುವಿನ ಕರಗಳಲ್ಲಿ ನಮ್ಮ ಆತ್ಮಗಳನ್ನು ಒಪ್ಪಿಸಿ ಕೊಡಬೇಕು. ಯಾವಾಗಲೂ ದೇವ ಮಕ್ಕಳಾದ ನಾವು ದೇವರೊಂದಿಗೆ ನಮ್ಮ ಐಕ್ಯತೆ ಇರಬೇಕು. ನಮ್ಮ ಆತ್ಮಗಳನ್ನು ನಾವು ಏನು ಮಾಡ್ಕೊಬಾರ್ದು, ನಷ್ಟಪಡಿಸಿಕೊಳ್ಳಬಾರದು. ಅದಕ್ಕೆ ಇಲ್ಲಿ ನೋಡ್ತೇವೆ, ದಾವೀದನ ಕೀರ್ತನೆ 42 ಅದರ 5ನೇ ವಚನದಲ್ಲಿ ನೋಡ್ತೇವೆ. ಆತನು ಹೀಗೆ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ನನ್ನ ಮನವೇ, ಎಷ್ಟೋ ವೇಳೆ ಕುಗ್ಗಿ ಹೋಗಿರುವಾಗ ಅವನು ಆಗ್ತಾ ಇರುವ ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿದೆ. ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ಯೆಹೋವನನ್ನು ನಿರೀಕ್ಷಿಸು. ನಮ್ಮ ಜೀವಿತದಲ್ಲಿ ನಮ್ಮ ಆತ್ಮಕ್ಕೆ ರಕ್ಷಣೆ ಬೇಕಾ? ನಾವೇನು ಮಾಡಬೇಕು? ಕುಗ್ಗಿ ಹೋದ ಸಮಯದಲ್ಲೂ, ನೊಂದು ಹೋದ ಸಮಯದಲ್ಲೂ ಯಾರನ್ನು ನಿರೀಕ್ಷಿಸಬೇಕು? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ನೋಡಿ ದೇವಜನಗಳೇ, ನಮ್ಮ ಜೀವಿತಗಳಲ್ಲಿ ಈ ಒಂದು ಆತ್ಮ ಅನ್ನೋದಷ್ಟು, ಆತ್ಮ ಪ್ರಾಣ ಶರೀರ 3 ಮುಖ್ಯವಾದದ್ದು. ಆದರೆ ನಮ್ಮ ಆತ್ಮಗಳನ್ನು ನಾವು ಯಾವಾಗಲೂ ಯಾರ ಕರೆಗಳಲ್ಲಿ ಇಟ್ಟಿರಬೇಕು? ದೇವರ ಕರೆಗಳಲ್ಲಿ. ಅದಕ್ಕೆ ಆತನು ಹೇಳ್ತಾನೆ, ಕುಗ್ಗಿ ಹೋಗಿರುವ ಸಮಯದಲ್ಲಿ ಹೇಳ್ತಿದ್ದಾನೆ. ಆತನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂದರೆ, ನನ್ನ ಮನವೇ ನೀನು ಕುಗ್ಗಿ ಎಷ್ಟೋ ಸಾರಿ ನಾವು ನೊಂದು ಹೋಗಿ ಆತ್ಮದಲ್ಲಿ ಹೋಗ್ಬಿಡ್ತೇವೆ ದೇವ ಮಕ್ಕಳೇ. ಆದರೆ ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ನೀನು ಯಾಕೆ ನೊಂದು ಹೋಗಿದ್ದಿ, ವ್ಯಥೆ ಪಡುತ್ತಾ ಇದ್ದಿ? ನೀನು ಯಾರನ್ನು ನಿರೀಕ್ಷಿಸು? ದೇವರನ್ನೇ ನಿರೀಕ್ಷಿಸು. ಆತನೇ ನಿನಗೇನಂತೆ, ನನಗೆ ರಕ್ಷಕನು, ದೇವರು ಆಗಿದ್ದಾರೆ. ಕಷ್ಟ ನಷ್ಟಗಳು, ಕಣ್ಣೀರುಗಳು ಬರುವಾಗ ನಾವು ನೊಂದು ಹೋಗುವುದಲ್ಲ, ದೇವರ ಸನ್ನಿಧಾನದಲ್ಲಿ ದೇವರನ್ನು ನಿರೀಕ್ಷಿಸಬೇಕು. ಯಾರೆಲ್ಲ ದೇವರನ್ನು ನಿರೀಕ್ಷಿಸುತ್ತೇರೋ, ಅಂದರೆ ನಂಬುತ್ತೀರೋ, ಪ್ರಾರ್ಥಿಸುತ್ತೀರೋ, ಆತನನ್ನೇ ಅಂಟಿಕೊಳ್ಳುತ್ತೇವೋ, ಆತನ ಹೇಳ್ತಾರೆ, ಆತನ ಎಷ್ಟು ಚೆನ್ನಾಗಿ ಅರಿಕೆ ಮಾಡ್ತಾ ಇರ್ತಾನೆ, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನು
ಆತನನ್ನು ಸ್ತುತಿಸುತ್ತಿರುವೆನು. ಆತನನ್ನು ನಾವು ಸ್ತುತಿಸುವಾಗ ನಮ್ಮ ಆತ್ಮಗಳನ್ನು ನಾವು ಕಾಯ್ದುಕೊಳ್ಳಲು ಸಾಧ್ಯ. ಅಂದರೆ ಕಷ್ಟ ನಷ್ಟಗಳಿಂದ ನಾವು ಬಿಡುಗಡೆ ಹೊಂದಿ ನಾವು ದೇವರ ಜೊತೆಗೆ ಅನ್ಯೋನ್ಯವಾಗಿ ಜೀವಿಸಲು ಸಾಧ್ಯ. ಆತನು ಕೊನೆಯ ಒಂದು ಮಾತಿನಲ್ಲಿ ಆತನು ಇನ್ನೇನು ಪ್ರಾಣ ಹೋಗಬೇಕು ಆ ಸಮಯದಲ್ಲಿ ಆತನು ಯಾರ ಬಳಿಯಲ್ಲಿ ಅರ್ಪಿಸಿಕೊಡ್ತಾ ಇದ್ದಾನೆ? ದೇವರ ಬಳಿಯಲ್ಲಿ. ಆತನು ಹೇಳ್ತಾ ಇದ್ದಾರೆ, ನನ್ನ ಆತ್ಮನ ಕೈಗೆ ತಂದೆಯೇ ನನ್ನ ಆತ್ಮವನ್ನು ನನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿ ಏನು ಮಾಡಿದ್ರು? ಯೇಸು ಸ್ವಾಮಿಯವರು ಪ್ರಾಣ ಬಿಟ್ಟರು. ಈ ಲೋಕದ ಯಾತ್ರೆಯಲ್ಲಿ ನಾವು ಸಾಯುವ ಸಮಯದವರೆಗೂ ನಾವೇನು ಮಾಡಬೇಕು? ನಾವು ಸಾಯುತ್ತೇವೆ ಅನ್ನೋವಾಗ ನಮ್ಮ ಆತ್ಮಗಳನ್ನು ಏನು ಮಾಡಬಾರ್ದು? ಬೇರೆ ಕರಗಳಲ್ಲಿ ಒಪ್ಪಿಸಿಕೊಡದೆ ದೇವರ ಕರಗಳಲ್ಲಿ ಒಪ್ಪಿಸಿಕೊಡಬೇಕು. ಇಲ್ಲಿ ನಾವು ನೋಡುವಾಗ ಇದೇ ದಾವೀದನ ಕೀರ್ತನೆ 62ರಲ್ಲಿ ನೋಡ್ತೇವೆ, ನನ್ನ ಮನವೇ ಯೆಹೋವನನ್ನು ನಿರೀಕ್ಷಿಸೋನು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ಶರಣನು ರಕ್ಷಕನೂ ಆಗಿದ್ದಾನೆ, ನಾನು ಕದಲಿದರೂ ಬೀಳೆನು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ಯೇಸು ಸ್ವಾಮಿಯವರು ಸಹ ಅಲ್ಲಿ ನೋಡಿ ಆ ಕ್ರೂಜಿಯಲ್ಲಿ ಆತನು ತಾಳ್ಮೆಯಿಂದ ಇರುವುದನ್ನು ನೋಡ್ತಾ ಇದ್ದೇವೆ. ಕಷ್ಟ ನಷ್ಟಗಳ ಮಧ್ಯದಲ್ಲೂ ಸಹ ಆತನು ಶಿಲುಬೆಯ ಮೇಲೆ ತೂಗಾಡಿಕೊಂಡಿರುವಾಗ ಯಾರನ್ನು ನಂಬಿದ್ದಾರೆ ಸ್ವಾಮಿ? ಆತನು ದೇವರನ್ನೇ ನಂಬಿ ಆತನು ತನ್ನ ಆತ್ಮ ಒಪ್ಪಿಸಿಕೊಡುವವರೆಗೂ ಆತನು ಶಾಂತನಾಗಿದ್ದು ಅಲ್ಲಿ ನಾವು ನೋಡ್ತಾ ಇದ್ದೇವೆ ತನ್ನ ಪ್ರಾಣವನ್ನು ಕೊಡುವುದನ್ನು. ಅದೇ ರೀತಿ 62:5 ನೋಡ್ತೇವೆ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ನಮ್ಮ ನಿರೀಕ್ಷೆ, ನಾವೇನೆಲ್ಲ ಪ್ರಾರ್ಥಿಸ್ತೇವೋ, ನಮ್ಮ ಒಂದು ನಂಬಿಕೆ ಏನಾಗಿರುತ್ತೋ, ನಮ್ಮ ಆತ್ಮಗಳನ್ನು ನಾವು ಕಳ್ಕೊಳ್ಳಬಾರ್ದಂದರೆ ನಮ್ಮ ನಂಬಿಕೆಗೆ ಆಧಾರನಾದ ದೇವರು ಏನು ಮಾಡ್ತಾರಂತೆ? ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ನಾವು ನಿರೀಕ್ಷೆ ಉಳ್ಳವರಾಗಿರ್ತೇವೆ. ಅಂದರೆ ನಾನು ಸತ್ತ ನಂತರ ನಾನು ಪರಲೋಕ ರಾಜ್ಯಕ್ಕೆ ಹೋಗಬೇಕು, ಸ್ವರ್ಗ ರಾಜ್ಯವನ್ನು ಪ್ರವೇಶಿಸಬೇಕು ಅನ್ನುವವರ ನಂಬಿಕೆ ಯಾರ ಮೇಲೆ ಇರಬೇಕಂತೆ? ದೇವರ ಮೇಲೆ. ನಮ್ಮ ಆತ್ಮಗಳನ್ನು ನಾವು ಎಂದಿಗೂ ಏನು ಮಾಡಬಾರ್ದು? ನಷ್ಟಪಡಿಸಿಕೊಳ್ಳುವುದಕ್ಕೆ ಬಿಟ್ಟು ಕೊಡಬಾರ್ದು. ದೇವ ಮಕ್ಕಳೇ, ಅನೇಕ ವೇಳೆ ಅವಮಾನಗಳು ನಿಂದೆಗಳು ಬರುವಾಗ ನಾವು ಏನೆಲ್ಲ ಯೋಚನೆ ಮಾಡ್ತೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿಯವರು ಅವಮಾನಪಡಿಸಿದರು, ನಿಂದಿಸಿದರು, ಆತನು ಒಗ್ಗಿದರು, ಹೊಡೆದರೂ ಸಹ ಆತನ ಕೊನೆಯ ಮಾತನಾಡುವಾಗ ಆತನು ಹೇಳ್ತಾ ಇದ್ದಾರೆ, ನನ್ನ ಆತ್ಮವನ್ನು ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿ ಆತನು ಪ್ರಾಣ ಬಿಡುವುದನ್ನು ನಾವು ನೋಡುತ್ತೇವೆ. ದೇವಜನಗಳೇ, ನಮ್ಮ ಜೀವಿತಗಳು ಹಾಗೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ನಿರೀಕ್ಷೆಯು ನೆರವೇರುವುದು ಯೇಸು ಸ್ವಾಮಿಯಿಂದಲೇ, ದೇವರಿಂದಲೇ. ಹಾಗಾಗಿ ನಮ್ಮ ಆತ್ಮಗಳನ್ನು ನಾವು ಕಾಯ್ದುಕೊಳ್ಳಬೇಕು. ಏನೇ ಬರುವುದಾದರೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಹಾಗಾಗಿ ಅಲ್ಲಿ ಆತನು ಪ್ರಾರ್ಥಿಸಿದ ರೀತಿಯಲ್ಲೇ ಈ ಲೋಕದಲ್ಲಿ ಜೀವಿಸುವ ಯಾತ್ರೆಯಲ್ಲಿ ನಮ್ಮ ಆತ್ಮಗಳನ್ನು ನಾವು ದೇವರ ಕರಗಳಲ್ಲಿ ಅರ್ಪಿಸಿಕೊಡಬೇಕು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು, ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಈ ಒಂದು 7ನೇ ಮಾತನ್ನು ಮಾತನಾಡಿ ಯೇಸು ಸ್ವಾಮಿಯವರು ನಮಗಾಗಿ ತನ್ನ ಪ್ರಾಣವನ್ನೇ ಕೊಡುವುದನ್ನು ನೋಡುತ್ತೇವೆ. ದೇವಜನಗಳೇ, ಈ ಒಂದು ವೇಳೆಯಲ್ಲಿ ನಮ್ಮನ್ನು ಸಹ ನಾವು ಅರ್ಪಿಸಿಕೊಡೋಣ. ನಮ್ಮ ಆತ್ಮಗಳನ್ನು ನಮ್ಮನ್ನು ಕಾಯುವ ಕುರುಬನಾದ ಯೇಸುವಿನ ಕರಗಳಲ್ಲಿ ಅರ್ಪಿಸಿಕೊಡೋಣ. ಹೌದು ದೇವರೇ, ಲೋಕೆಯ ಯಾತ್ರೆಯಲ್ಲಿ ಕೊನೆಯವರೆಗೂ ನಾನು ನನ್ನ ಆತ್ಮ ನಿನ್ನ ಕೈಗೆ ಕೊಡುವವರೆಗಪ್ಪ ನಾನು ನಿನ್ನಲ್ಲೇ ನಂಬಿಗಸ್ತಳಾಗಿ ನೀತಿವಂತನಾಗಿ ನಿಂತುಕೊಳ್ಳುವುದಕ್ಕೆ ನನಗೆ ಸಹಾಯ ಮಾಡಿ ಎಂದು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೇ, ನಿಮ್ಮ ಗಣಗಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, 7ನೆಯ ಮಾತಿನಲ್ಲಿ ಅಪ್ಪ ನೀವು ಹೇಳುತ್ತಿದ್ದೀರಲ್ಲ ಸ್ವಾಮಿ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಹೌದು ದೇವರೇ, ಲೋಕದಲ್ಲಿ ಜೀವಿಸುವ ನಾವುಗಳು ಸಹ ನಮ್ಮ ಆತ್ಮಗಳನ್ನಪ್ಪ ನಿನ್ನ ಕರಗಳಲ್ಲಿ ಅರ್ಪಿಸಿಕೊಟ್ಟು ಕರ್ತನೇ, ನಿಮಗಾಗಿ ನಾವು ಜೀವಿಸುವಂತೆ ನೀವು ನಮಗೆ 7 ಮಾತುಗಳ ಮೂಲಕವಾಗಿ ನಮ್ಮನ್ನು ಹೇಗೆ ನಾವು ಜೀವಿಸಬೇಕು, ಹೇಗೆ ನಾವು ನಡೆದುಕೊಳ್ಳಬೇಕು, ಯಾವ ರೀತಿ ಜವಾಬ್ದಾರಿ ಉಳ್ಳವರಾಗಿರಬೇಕು, ನಮ್ಮ ಜೀವಿತಗಳನ್ನು ಕಾಪಾಡಿಕೊಳ್ಳಬೇಕೆನ್ನುವ ಕಾರ್ಯಗಳಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಿದ ದೇವರು ಸ್ವಾಮಿ, ನಾವು ಸಹ ನಿಮ್ಮನ್ನು ಹಿಂಬಾಲಿಸುವ, ನಿಮ್ಮ ಸತ್ಯದಲ್ಲಿ ನೆಲೆಗೊಂಡು ಜೀವಿಸುವಂತೆಯೂ ನಿಮ್ಮ ಹಾಗೆ ನಾವು ಸ್ವಾಮಿ ಯೇಸು ಕ್ರಿಸ್ತನಿಂದ ಮನಸ್ಸು ನಿಮ್ಮಲ್ಲಿ ಇರಲಿ ಎಂದು ದೇವರ ವಾಕ್ಯದ ನೋಡುವ ರೀತಿಯಲ್ಲಿ ನಿಮ್ಮ ಹಾಗೆ ನಮ್ಮನ್ನು ಬದಲಾಯಿಸಿ ನಿಮಗಾಗಿ ಜೀವಿಸುವಂತೆ ಸಹಾಯ ಮಾಡಿ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ.